ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವ್ಲಾಗ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಕುರ್ತಿ ಹೌಲ್ ತಗೊಬಂದಿದ್ದೀನಿ ನಿಮಗೋಸ್ಕರ. ಸೊ ಇವತ್ತು ನಾನು ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಅಲ್ಲಿ ನಾನು ಆರ್ಡರ್ ಮಾಡಿ ತರಿಸಿರುವಂತಹ ಕೆಲವೊಂದು ಕುರ್ತೀಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ರಿವ್ಯೂ ಶೇರ್ ಮಾಡೋದ್ರಿಂದ ನಿಮಗೂ ಕೂಡ ಬೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ದಿನದಿಂದ ಶಾಪಿಂಗ್ ಮಾಡೋದನ್ನ ಕಮ್ಮಿ ಮಾಡಿದೆ. ಸೊ ಅದ್ರಲ್ಲೂ ಕುರ್ತೀಸ್ ನ ಸೊ ಫಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಎರಡು ವೆಬ್ಸೈಟ್ ಇಂದನೂ ಕೂಡ ಇಷ್ಟು ಕುರ್ತೀಸ್ ನಾನು ಬೈ ಮಾಡಿ. ಎಲ್ಲದೂ ಕೂಡ ತುಂಬಾನೇ ಚೆನ್ನಾಗಿದೆ, ಒಂದ್ರಕ್ಕಿಂತ ಒಂದು. ಸೊ ಕಲರ್ ಅಂತೂ ನಂಗೆ ಸಖತ್ ಇಷ್ಟ ಆಯ್ತು. ಎಲ್ಲದನ್ನು ಕೂಡ ನೀವೇ ನೋಡ್ತಾ ಇರ್ಬೋದು. ಎಲ್ಲಾ ಕುರ್ತೀಸ್ ಕೂಡ ನಾನು ಕಾಟನ್ ಮೆಟೀರಿಯಲ್ ಆರ್ಡರ್ ಮಾಡುವಂತದ್ದು. ಬಿಕಾಸ್ ಈ ಸಮ್ಮರ್ ಗೆ ಕಾಟನ್ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಕಾಟನ್ ಕುರ್ತೀಸ್ ಹೌಲ್ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಇಷ್ಟ ಆಗಿರುವಂತಹ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುವಂತಹ ಒಂದು ಕುರ್ತೀಸ್ ನ ಇವತ್ತು ರಿವ್ಯೂ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಅಂಡ್ ಈ ಎಲ್ಲಾ ಕುರ್ತೀಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ದಟ್ ನಿಮ್ಗೂ ಕೂಡ ಬೈ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ. ಸೊ ತಡ ಮಾಡ್ದಲೆ ಸೊ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಫಸ್ಟ್ಗೆ ನನ್ನ ಫೇವ್ರೆಟ್ ಕಲರ್ ಆಗಿರುವಂತಹ ಬ್ಲೂ ಕುರ್ತಿ ಜೊತೆಗೆ ಈ ಒಂದು ಹಾಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬ್ಲೂ ಕುರ್ತಿ ಈ ತರ ಇದೆ. ಸೊ ಇದು ಕಾಟನ್ ಮೆಟೀರಿಯಲ್, ಪ್ಯೂರ್ ಕಾಟನ್ ಆಗಿದೆ. ಸೊ ನೀವೇ ನೋಡ್ತಾ ಇರ್ಬೋದು. ಅಂಡ್ ಸ್ಲೀವ್ 3/4 ಸ್ಲೀವ್ ಇದೆ. ಸೊ ಸ್ಲೀವ್ ಅಲ್ಲಿ ಈ ತರ ಸಣ್ಣದಾಗಿ ಡಿಸೈನ್ ಮಾಡಿದ್ದಾರೆ ಥ್ರೆಡ್ ಅಲ್ಲಿ, ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ನೆಕ್ ಪಾರ್ಟ್ ಅಲ್ಲೂ ಕೂಡ ಡಿಸೈನ್ ಇದೆ, ನೀವೇ ನೋಡ್ತಾ ಇರ್ಬೋದು. ಸಖತ್ ಚೆನ್ನಾಗಿದೆ. ಸೊ ಇದು ವಾಶ್ ಮಾಡಿದ್ರು ಕೂಡ ಹೋಗದೇ ಇರುವಂತಹ ಒಂದು ಥ್ರೆಡ್ ವರ್ಕ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಅಂಡ್ ಸೆಂಟರ್ ಅಲ್ಲಿ 4 ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಚೆನ್ನಾಗಿ ಕಾಣುತ್ತೆ, ಈ ತರ ಗೋಲ್ಡನ್. ಸೊ ಯಾವುದೇ ಒಂದು ಕಲರ್ಗೂ ಗೋಲ್ಡನ್ ಕಲರ್ ಮಿಕ್ಸ್ ಆದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಹಾಗೆ ರಿಚ್ ಆಗೂ ಕೂಡ ಕಾಣುತ್ತೆ. ಸೊ ನೀವು ನೋಡ್ಬೋದು, ಆಫೀಸ್ ವೇರ್ ಆಗಿರ್ಬೋದು, ಇಲ್ಲಾಂದ್ರೆ ಸಿಂಪಲ್ ಫಂಕ್ಷನ್ ಆಗಿರ್ಬೋದು, ಇಲ್ಲ ಹಬ್ಬಗಳು, ಇನ್ನೇನು ಹಬ್ಬಗಳಿದ್ದು ಜಾತ್ರೆಗಳಂತ ತುಂಬಾ ಫಂಕ್ಷನ್ ಗಳಿರುತ್ತೆ. ಈ ತರ ಒಂದು ಕುರ್ತೀಸ್ ನ ನೀವು ವೇರ್ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಕಂಫರ್ಟ್ ಫೀಲ್ ಆಗತ್ತೆ. ಹಾಗೇನೆ ಈ ಒಂದು ಸಮ್ಮರಿಗೆ ಒಂದು ಚೆನ್ನಾಗಿರುವಂತ ಹಾಗೇನೆ ಚೆನ್ನಾಗಿ ಕಾಣುವಂತ ಒಂದು ಕುರ್ತಿ ಅಂತ ಹೇಳ್ಬೋದು. ಅಂಡ್ ಈ ಕುರ್ತಿ ನೀರ್ ಲೆಂತ್ ತನಕ ಬರುತ್ತೆ. ಸೊ ಇಷ್ಟು ಬಿಡ್ತಿರೋಂಥದ್ದು. ಹಾಗೇನೆ ನೀವು ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಒಂದ್ ಸೈಜ್ ಜಾಸ್ತಿ ತರಿಸ್ಕೊಂಡ್ರೆ ಬೆಸ್ಟ್. ಯಾಕಂದ್ರೆ ಒಂದ್ಸತಿ ವಾಶ್ ಮಾಡಿದ್ಮೇಲೆ ಕೆಲವೊಂದು ಕಾಟನ್ ಮೆಟೀರಿಯಲ್ ಅಷ್ಟೇ, ಎಲ್ಲದೂ ಅಲ್ಲ, ಒಂದ್ಸತಿ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಸಿಂಕ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕೆಲವೊಂದು ಮೆಟೀರಿಯಲ್ ನೀವು ಒಂದ್ ಸೈಜ್ ಜಾಸ್ತಿ ತರಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅಂಡ್ ಈ ಕುರ್ತಿ ಪ್ರೈಸ್ ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಒನ್ ಈ ಪರ್ಪಲ್ ಮತ್ತೆ ವೈಟ್ ಕಾಂಬಿನೇಷನ್ ಇರುವಂತ ಈ ಒಂದು ಕಾಟನ್ ಡ್ರೆಸ್ ಅಂತ ಹೇಳ್ಬೋದು. ಸೊ ಇದು ಒಂದು ಸಿಂಗಲ್ ಪೀಸ್ ಆಗಿದೆ. ಇದು ಕೂಡ 3/4 ಸ್ಲೀವ್ ಆಗಿದೆ. ಹಾಗೇನೆ ಸ್ಲೀವ್ ಲಾಸ್ಟ್ ಅಲ್ಲಿ ಈ ತರ ಲೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಕುರ್ತಿ ಕೂಡ ತುಂಬಾನೇ ಚೆನ್ನಾಗಿದೆ, ಹಾಗೇನೆ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ತುಂಬಾನೇ ಕಂಫರ್ಟ್ ಫೀಲ್ ಆಗುತ್ತೆ. ಕುರ್ತೀಸ್ಗೆ ನೀವು ಮರೂನ್ ಕಲರ್ ಲೆಗ್ಗಿನ್ಸ್ ಆಗಿರ್ಬೋದು, ಇಲ್ಲ ಪ್ಲಾಜೋ ಹಾಕೋದು ತುಂಬಾನೇ ಚೆನ್ನಾಗಿದೆ. ಈ ಕುರ್ತಿಯ ನೆಕ್ ಸ್ವಲ್ಪ ವಿ ಇದೆ, ಹಾಗೇನೆ ಕಾಲರ್ ಕೂಡ ಬಂದಿದೆ, ಸೆಮಿ ಕಾಲರ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. ಸೊ ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ನಾನು ತೋರಿಸ್ತಾರ ಅಂತದ್ದು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಲೂ ಕುರ್ತಿ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದ್ ಸ್ವಲ್ಪ ರಿಲೇಟೆಡ್ ಬ್ಲೂ ಮತ್ತೆ ಗ್ರೀನ್ ಮಿಕ್ಸ್ ಅಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಈ ಒಂದು ಕುರ್ತಿನೂ ಕೂಡ. ಅಂಡ್ ಇದು ಕೂಡ ಸೇಮ್ ಕಾಟನ್ ಮೆಟೀರಿಯಲ್, ಪ್ಯೂರ್ ಕಾಟನ್ ಮೆಟೀರಿಯಲ್ ಆಗಿದೆ. ಹಾಗೆ ಮ್ಯಾಕ್ಸ್ ಬ್ರ್ಯಾಂಡ್ ಇದು. ಆಲ್ಮೋಸ್ಟ್ ಎಲ್ಲಾ ಒಂದು ಕುರ್ತೀಸ್ ಕೂಡ 3/4 ಸ್ಲೀವ್ ನೇ ತಗೊಳೋದು. ಸೊ ನೋಡಿ, ಇದು ಕೂಡ 3/4 ಸ್ಲೀವ್ ಅಂಡ್ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ನಾನು ಎಲ್ಲಾ ಒಂದು ಕುರ್ತೀಸ್ ಕೂಡ ಒಂದ್ ಸೈಜ್ ಜಾಸ್ತಿನೇ ತಗೊಂಡಿದ್ದೀನಿ. ಸೊ ಕಾಟನ್ ಕುರ್ತೀಸ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ವಾಶ್ ಮಾಡಿದ್ಮೇಲೆ ಸಿಂಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆಕ್ ಅಲ್ಲೂ ಕೂಡ ಸಿಂಪಲ್ ಆಗಿ ಡಿಸೈನ್ ಇದೆ. ಅಂಡ್ ಇದು ರೌಂಡ್ ನೆಕ್ ಆಗಿದೆ. ಸೊ ಹಾಕ್ದಾಗ ಮಾತ್ರ ನಿಜವಾಗ್ಲೂ ಸಖತ್ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸ್ತಾರ ಅಂತದ್ದು ಈ ಒಂದು ಪರ್ಪಲ್ ವಿತ್ ಬ್ಲೂ ಕಲರ್ ಇರುವಂತಹ ಒಂದು ಕುರ್ತಿ. ಇದು 3 ಪೀಸ್ ಆಗಿದೆ. ಸೊ ಹಾಗೆ ಇದು ಅಂಬ್ರೆಲಾ ಸೆಟ್ ಅಂತ ಹೇಳ್ಬೋದು. ಸೊ ಫುಲ್ ಅಂಬ್ರೆಲಾ ಅಲ್ಲ, ಒಂದು ಸೆಮಿ ಅಂಬ್ರೆಲಾ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ಕೂಡ 3/4 ಸ್ಲೀವ್ ಆಗಿದೆ. ತುಂಬಾನೇ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಕಾಟನ್ ಮೆಟೀರಿಯಲ್ ಇದು ಕೂಡ ಪ್ಯೂರ್ ಕಾಟನ್ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ರಯಾನ್ ಮಿಕ್ಸ್ ಕಾಟನ್ ಅಂತ ಹೇಳ್ಬೋದು. ಅಂಡ್ ಈ ಕುರ್ತಿ ನೆಕ್ ಫುಲ್ ರೌಂಡ್, ಬಟ್ ಸೆಂಟರ್ ಅಲ್ಲಿ ಸ್ವಲ್ಪ ವಿ ತರ ಬಂದಿದೆ ಅಷ್ಟೇ. ಸೊ ತುಂಬಾನೇ ಚೆನ್ನಾಗಿದೆ ಈ ಕುರ್ತಿ ಅಂತೂ. ಈ ಎಲ್ಲಾ ಕುರ್ತೀಸ್ ಪಿಕ್ ನ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಫುಲ್ ಕುರ್ತಿ ಯಾವ ತರ ಕಾಣುತ್ತೆ ಅಂತ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಈ ಒಂದು ಕುರ್ತಿ 3 ಪೀಸ್ ಅಂದಮ್ಮ. ಸೊ ಹಾಗಾಗಿ ಈ ಪ್ಯಾಂಟ್ ಈ ತರ ಬಂದಿರುವಂತದ್ದು. ಸೊ ಒಂದು ಇನ್ಸರ್ಟ್ ಪಾಕೆಟ್ ಕೂಡ ಇದೆ. ಸೊ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ಟ್ರೈಟ್ ಕಟ್ ಅಂತ ಹೇಳ್ಬೋದು, ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ ಇದು ಕೂಡ. ಸೊ ಕಂಫರ್ಟ್ ಫೀಲ್ ಆಗುತ್ತೆ. ಹಾಗೇನೆ 2 ಸೈಡ್ ಕೂಡ ಪಾಕೆಟ್ ಬಂದಿದೆ.
ಮೀಡಿಯಂ ತರಿಸ್ಕೊಂಡಿದೆ ಬಿಕಾಸ್ ಇದು ಸೆಮಿ ಕಾಟನ್ ಮೆಟೀರಿಯಲ್ ಅಲ್ವಾ, ಸೊ ಹಾಗಾಗಿ ವಾಶ್ ಆದ ತಕ್ಷಣ ಸಿಂಕ್ ಏನಾಗಲ್ಲ. ಸೊ ಹಾಗಾಗಿ 2 ಸೈಜ್ ತರಿಸ್ಕೊಂಡಿದ್ದೆ. ಸೊ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ತೋರಿಸ್ತಿರುವಂತದ್ದು ಮಸ್ಟರ್ಡ್ ಯೆಲ್ಲೋ ಕಲರ್ ಅಲ್ಲಿ ಇರುವಂತಹ ಈ ಒಂದು ಕುರ್ತಿ. ಸೊ ಇದು ಸಿಂಗಲ್ ಪೀಸ್, ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ. ಈ ಕುರ್ತಿ ಕೂಡ ಮ್ಯಾಕ್ಸ್ ಬ್ರ್ಯಾಂಡ್ ಕುರ್ತಿ. ಮ್ಯಾಕ್ಸ್ ಅಲ್ಲಿ ಕಾಟನ್ ಮೆಟೀರಿಯಲ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ ಇದ್ರೆ ಮ್ಯಾಕ್ಸ್ ಅಲ್ಲೇ ನಾನು ಆರ್ಡರ್ ಮಾಡ್ತೀನಿ ಕುರ್ತೀಸ್ನ. ಸೊ ಇದು ಕೂಡ 3/4 ಸ್ಲೀವ್ ಅಂಡ್ ಕಲರ್ ಕಾಂಬಿನೇಷನ್ ಸ್ವಲ್ಪ ಗ್ರೇ ಕೊಟ್ಟಿದ್ದಾರೆ, ಗ್ರೇ ವೈಟ್ ವಿತ್ ಮಸ್ಟರ್ಡ್ ಯೆಲ್ಲೋ ಕುರ್ತಿ. ಇದು ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಅಂಡ್ ನೆಕ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ. ಸೊ ಇದು ಕೂಡ ರೌಂಡ್ ನೆಕ್ಗೆನೆ ಅಂಡ್ ಈ ತರ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಗ್ರೇ ಅಲ್ಲಿ ಇರುವಂತ ಬಟನ್, ಸೈಡ್ ಅಲ್ಲಿ ಗ್ರೇ ಮತ್ತೆ ವೈಟ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಸೊ ಈ ತರ ಇರುವಂತದ್ದು. ಸೊ ತುಂಬಾನೇ ಚೆನ್ನಾಗಿದೆ ಇದಂತೂ. ಸೊ ಇದಕ್ಕೂ ಕೂಡ ಮರೂನ್ ಕಲರ್ ಒಂದು ಲೆಗ್ಗಿನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ತರ ಇರುವಂತ ಈ ಕುರ್ತಿ ಲೆಂತ್ ಕೂಡ ನೀ ತನಕ ಬರುವಂತದ್ದು. ಸೊ ಚೆನ್ನಾಗಿದೆ ಇದನ್ನು ಕೂಡ. ಸೊ ನೀವೇ ನೋಡ್ತಾ ಇರ್ಬೋದು ಕ್ಲಾತ್ ಯಾವ ತರ ಇದೆ ಅಂತ, ತುಂಬಾನೇ ಸಾಫ್ಟ್ ಇದೆ. ಸೊ ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ ಸೊ ದಟ್ ಗೊತ್ತಾಗತ್ತೆ ನಿಮಗೆ. ಅಂಡ್ ನೆಕ್ಸ್ಟ್ ನಾನು ತೋರಿಸ್ತಿರುವಂತದ್ದು ಈ ಒಂದು ಬ್ಲಾಕ್ ಅಂಡ್ ಮರೂನ್ ಕಾಂಬಿನೇಷನ್ ಇರುವಂತ ಒಂದು ಕುರ್ತಿ ಸೆಟ್ ಅಂತ ಹೇಳ್ಬೋದು. ಇದು 3 ಪೀಸ್ ಸೆಟ್ ಆಗಿದೆ. ಅಂಡ್ ಈ ತರ ಒಂದು ನೆಕ್ ಇರೋದು ತುಂಬಾ ಟ್ರೆಂಡಿಂಗ್ ಇವಾಗ. ಸೊ ಕುರ್ತಿ ಸ್ಲೀವ್ ಕೂಡ 3/4 ಸ್ಲೀವ್ ಆಗಿದೆ ಅಂಡ್ ಲಾಸ್ಟ್ ಅಲ್ಲಿ ಈ ತರ ಒಂದು ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾನೇ ಚೆನ್ನಾಗಿದೆ. ಸೊ ಎ ಲೈನ್ ನೆಕ್ ಅಂತ ಹೇಳ್ತಾ ಇದೆ, ತುಂಬಾನೇ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಸೊ ಎ ಲೈನ್ ಕುರ್ತೀಸ್. ಸೊ ನೀವೇ ನೋಡ್ತಾ ಇರ್ಬೋದು. ಇದು ಕೂಡ ಕಾಟನ್, ಪ್ಯೂರ್ ಕಾಟನ್ ಇರುವಂತದ್ದು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಇದು ಕೂಡ. ಈ ಒಂದು ಡ್ರೆಸ್ ಸ್ವಲ್ಪ ಸೆಮಿ ಅಂಬ್ರೆಲಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಫ್ರಿಲ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಒಂದು ಡ್ರೆಸ್ ಕೂಡ. ಈ ಒಂದು ಕುರ್ತಿಗೆ ಸ್ಟ್ರೈಟ್ ಕಟ್ ಇರುವಂತ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ. ಆಂಕಲ್ ಲೆಂತ್ ಅಷ್ಟೇನೆ ಬರುವಂತದ್ದು, ತುಂಬಾ ಲೆಂತ್ ಇಲ್ಲ. ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ವೈಸ್. ಓಕೆ ಹೇಳ್ದಂಗೆ ಇದು 3 ಪೀಸ್ ಸೆಟ್. ಸೊ ಹಾಗಾಗಿ ವೇಲ್ ಕೂಡ ಕೊಟ್ಟಿದ್ದಾರೆ. ಸೊ ವೇಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಇದು ಕೂಡ. ಸೊ ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ಲೆಂತ್ ಎಷ್ಟಿದೆ ಅಂತ ಹೇಳ್ತೀನಿ. ಸೊ ಲೆಂತ್ ನೋಡಿ ತುಂಬಾ ಚೆನ್ನಾಗಿದೆ. ಲೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ಫುಲ್ ಕವರ್ ಆಗ್ತಾ ಇದೆ, ಚೆನ್ನಾಗಿದೆ ಇದನ್ನು ಕೂಡ. ಸೊ ಈ ಒಂದು ಕುರ್ತೀಸ್ಗೆ ಒಂದು ಒಳ್ಳೆ ವೇಲ್ ಬಂದಿದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ತೋರಿಸ್ತಿರೋಂತ ಕುರ್ತಿ ಈ ಒಂದು ಪರ್ಪಲ್ ಕುರ್ತಿ. ಇದು 3 ಪೀಸ್ ಸೆಟ್ ಆಗಿದೆ. ಸೊ ಈ ಒಂದು ಕುರ್ತೀಸ್ನ ನಾನು ಅಕ್ಕನ ಮನೆಗೆ ಹೋದಾಗ ವೇರ್ ಮಾಡಿದ್ದೆ. ಸೊ ಯಾರಾದ್ರೂ ರೆಗ್ಯುಲರ್ ಆಗಿ ನನ್ನ ಬ್ಲಾಗ್ ನ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಗೋಲ್ಡನ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಸೊ ಥ್ರೆಡ್ ವರ್ಕ್ ಮಾಡಿದ್ರೆ ಇದೊಂದು ಪ್ಲಸ್ ಪಾಯಿಂಟ್. ಸೊ ವಾಶ್ ಮಾಡಿದ್ರು ಕೂಡ ಅದು ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ ಕೂಡ. 3/4 ಸ್ಲೀವ್ ಅಂಡ್ ಸ್ಲೀವ್ ಪ್ಲೈನ್ ಆಗಿದೆ, ಏನೂ ಕೂಡ ಡಿಸೈನ್ ಇಲ್ಲ. ಚೆನ್ನಾಗಿದೆ ಇದು ಕೂಡ. ಸೊ ಪ್ರತಿಯೊಂದು ಕುರ್ತೀಸ್ ಪಿಕ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಸ್ಕ್ರೀನ್ ಮೇಲೆ. ಸೊ ಫುಲ್ ಕುರ್ತಿ ಯಾವ ತರ ಕಾಣುತ್ತೆ ಅಂತ ನೀವು ನೋಡ್ಬೋದು. ಅಂಡ್ ಈ ಟಾಪ್ಗೆ ಪಾಕೆಟ್ ಇರುವಂತಹ ಒಂದು ಒನ್ ಸೈಡ್ ಅಷ್ಟೇ ಪಾಕೆಟ್ ಇರೋದು. ಸೊ ಒನ್ ಸೈಡ್ ಪಾಕೆಟ್ ಇರುವಂತಹ ಒಂದು ಸ್ಟ್ರೈಟ್ ಕಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಈ ತರ ಇದೆ. ಪ್ಯಾಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಸಾಫ್ಟ್ ಆಗಿದೆ, ಸಾಫ್ಟ್ ಕಾಟನ್ ಅಂತ ಹೇಳ್ಬೋದು. ಹಾಗೇನೆ ಇದಕ್ಕೆ ವೇಲ್ ಕೂಡ ಕೊಟ್ಟಿದ್ದಾರೆ. ಸೊ ವೇಲ್ ನೋಡ್ತಾ ಇರ್ಬೋದು ನೀವು. ಸೊ ವೇಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಇದು ಕಾಟನ್ ಮೆಟೀರಿಯಲ್ ಅಲ್ಲ, ಬಟ್ ಚೆನ್ನಾಗಿದೆ. ಇವಾಗ ತೋರಿಸ್ತಾರಂಥದ್ದು ಲಾಸ್ಟ್ ಕುರ್ತಿ. ಸೊ ಇದು ಕೂಡ ಬ್ಲೂ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಬೆಸ್ಟ್ ಕುರ್ತಿ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾನೇ ಕಂಫರ್ಟ್ ಫೀಲ್ ಆಗುತ್ತೆ. ಈ ಒಂದು ಬ್ಲೂ ಕುರ್ತಿ ಸಖತ್ ಚೆನ್ನಾಗಿದೆ. ಇದು ಸಿಂಗಲ್ ಪೀಸ್, ಸೊ ಸೆಟ್ ಅಲ್ಲ, ಸಿಂಗಲ್ ಪೀಸ್. ಸೊ ನೋಡಿ ಸ್ಲೀವ್ 3/4 ಸ್ಲೀವ್ ಬಂದಿದೆ. ಸ್ಟ್ರೈಟ್ ಕಟ್ ಕುರ್ತಾ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಫೀಲ್ ಆಗುತ್ತೆ. ಅಂಡ್ ವಿ ನೆಕ್ ಅಲ್ಲಿ ಇರುವಂತದ್ದು. ಸೊ ನೀವೇ ನೋಡ್ತಾ ಇರ್ಬೋದು ವಿ ನೆಕ್ ಅಲ್ಲಿ ಇದೆ. ಈ ಕುರ್ತಿ ಫುಲ್ ಬ್ಲೂ ಕಲರ್ ಅಲ್ಲಿ ಇರೋದ್ರಿಂದ ಕಾಂಟ್ರಾಸ್ಟ್ ಆಗಿ ಮರೂನ್ ಕಲರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಕಾಂಟ್ರಾಸ್ಟ್ ಆಗಿ ನೀವು ಮರೂನ್ ಕಲರ್ ವೇರ್ ಮಾಡ್ಬೋದು, ಇಲ್ಲಾಂದ್ರೆ ಪಿಂಕ್ ಕಲರ್ ವೇರ್ ಮಾಡ್ಬೋದು. ಸೊ ತುಂಬಾ ಕಲರ್ಸ್ ಗಳು ಮ್ಯಾಚ್ ಆಗುತ್ತೆ ಕೆಲವೊಂದು ಕುರ್ತೀಸ್ಗೆ. ಸೊ ಇದು ಕೂಡ ನನ್ನ ಫೇವ್ರೆಟ್ ಕುರ್ತಿ ಅಂತ ಹೇಳ್ಬೋದು. ಅಂಡ್ ನನಗೆ ಬ್ಲೂ ಅಂದ್ರೆ ಸಖತ್ ಇಷ್ಟ. ಸೊ ಹಾಗಾಗಿ ಬ್ಲೂ ಕುರ್ತೀಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇದು ಕೂಡ ಪ್ಯೂರ್ ಕಾಟನ್ ಅಂತ ಹೇಳ್ಬೋದು. ತುಂಬಾನೇ ಸಾಫ್ಟ್ ಇದೆ ಮೆಟೀರಿಯಲ್ ಕೂಡ. ಸೊ
ನಂಗೆ ಅಂತೂ ಸಖತ್ ಇಷ್ಟ ಆಯ್ತು, ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲಾ ಕುರ್ತೀಸ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ದಟ್ ನಿಮ್ಗೆ ಯಾವ್ದಾದ್ರು ಕುರ್ತಿ ಇಷ್ಟ ಆಗಿದ್ರೆ ಬೈ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ. ಫ್ರೆಂಡ್ಸ್, ಈ ಒಂದು ಕುರ್ತಿ ಹಾಲ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೇನೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್, ನಮಸ್ಕಾರ.